ನಾನು ನಿಮ್ಮ ಭೂಮಿ. ವಿಜೃಂಭಣೆಯಿಂದ ಜರುಗಿದ ಶ್ರೀರಾಮಚಂದ್ರ ಮೂರ್ತಿಯ ಭವ್ಯ ಮೆರವಣಿಗೆ. ಶ್ರೀ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಐತಿಹಾಸಿಕ ನಗರ ತಾಳಿಕೋಟೆ ಪಟ್ಟಣದಲ್ಲಿ ಮೊದಲ ಬಾರಿಗೆ ಶ್ರೀರಾಮಚಂದ್ರ ಜಿ ಅವರ ಭವ್ಯ ಮೂರ್ತಿಯ ಮೆರವಣಿಗೆ ಭಾನುವಾರ ಸಂಜೆ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಶ್ರೀ ಕಾಸ್ಗೀತೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸಿದ್ಧಲಿಂಗ ದೇವರು ಚಾಲನೆ ನೀಡಲಾಯಿತು. ಭವ್ಯ ಶೋಭಾ ಯಾತ್ರೆಯು ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಪ್ರಾರಂಭವಾಗಿ ಶಿವಾಜಿ ವೃತ್ತ, ವಿಠಲ ಮಂದಿರ, ಕತ್ರಿ ಬಜಾರ್, ಅಂಬಾಭವಾನಿ ಮಂದಿರ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ ಮಾರ್ಗವಾಗಿ ಮಹಾರಾಣಾ ಪ್ರತಾಪ್ ವೃತ್ತದಲ್ಲಿ ಮುಕ್ತಾಯಗೊಂಡಿತು. ಈ ಭವ್ಯ ಶೋಭಾಯಾತ್ರೆಯಲ್ಲಿ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಪ್ರಭು ಶ್ರೀರಾಮಚಂದ್ರನ ಸಕಲ ರಾಮ ಭಕ್ತರು ಭಾಗವಹಿಸಿದ್ದರು. ವರದಿ ಕಿಶೋರ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ಸುದ್ದಿ ವಾಹಿನಿ, ತಾಳಿಕೋಟೆ. ರಾಮಚಂದ್ರನ ಯಾವುದೇ ಒಂದು ಎಳೆಕಾಲಕ್ಕೂ ಕೂಡ ನಾವು ಬೇರೆ ಹೋಗ್ತಕ್ಕಲ್ಲ. ರಾಮನೇ ಸಾಧ್ಯ ಅನ್ನೋ ರೀತಿಯಲ್ಲಿ ಶ್ರೀರಾಮಚಂದ್ರರು ಬಾಳೆ ಬೆಳೆದಿದ್ದಂತ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕ್ತಾ ಇದೆಯಲ್ಲ, ಇದೇ ನಮ್ಮ ಸುದೈವ ಅಂತ ನಾವು ಹೇಳ್ಬೇಕಾಗ್ತದ. ಅದಕ್ಕೆ ಶ್ರೀರಾಮ ಜಯಂತಿಯನ್ನ ನಾವು ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಈಗ ತಾಳಿಕೋಟೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದಾವ. ಉದಾಹರಣೆ ನಮ್ಮ ಚೇತನ ಸಂಸ್ಥೆ ಅಂತ ಹೇಳಿದ್ರೆ, ಅದೇ ತರ ಹಿಂದೂ ಮಹಾನಗರದ 11ನೇ ವರ್ಷ ಅದನ್ನು ಕೂಡ ಹೆಂಗ್ ನಿರಂತರವಾಗಿ ಬೆಳೀತಾ ಐತಿ. ಅದಕ್ಕೆ ಈ ಉತ್ಸವ ಸಮಿತಿ ಕೂಡ ನಿರಂತರವಾಗಿ ತಾಳಿಕೋಟೆಯಲ್ಲಿ ಪ್ರಪ್ರಥಮವಾಗಿ ಶ್ರೀ ರಾಮನವಮಿಯ ಉತ್ಸವವನ್ನ ಉದ್ಘಾಟನೆಗೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಾಳಿಕೋಟೆಯ ಕಾಸ್ಗೀತೇಶ್ವರ ಮಠದ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ದೇವರಲ್ಲಿ ಶರಣ ಸಮರ್ಪಿಸಿ ಈ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳು ಹಾಗೂ ತಾಳಿಕೋಟೆ ಮಹಾನಗರದ ಗಣ್ಯ ವ್ಯಕ್ತಿಗಳೇ, ಅವರವರೆಲ್ಲರೇ, ಇಡೀ ತಾಳಿಕೋಟೆಯ ಸಮಸ್ತ ಹಿಂದೂ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ವಿರಕ್ತಕ್ಕೆ ಶಕ್ತಿ ಕೊಟ್ಟಾನ, ತಾವು ಮುಂದುವರಿಸ್ರಿ ಅಂತ ಹೇಳ್ತಾ, ಪ್ರಭು ಶ್ರೀರಾಮರ ಆದರ್ಶ ವ್ಯಕ್ತಿ ಅವರಂತಹ ಅವ್ರೇನು ಕೃಷ್ಣನ ಹಾಗೆ ಮ್ಯಾಜಿಕ್ ಮಾಡಿದವರಲ್ಲ, ವಿಷ್ಣುವಿನ ಹಾಗೆ ಹೇಳ್ದಂಗೆ ಮಾಡಿದವರು ಅಲ್ಲ. ಪ್ರಭು ಶ್ರೀರಾಮರು ಸಾಮಾನ್ಯರೊಳಗೆ ಸಾಮಾನ್ಯರಂತೆ ಬದುಕಿ ಒಬ್ಬ ದೊಡ್ಡ ರಾಜ ಇದ್ರು ಸಹಿತ ಹೆಂಗ ಪ್ರಜೆಗಳಿಗಾಗಿ ಬದುಕಬೇಕು, ಅವರು ಸ್ವಾಮಿಗಳಿಗೂ ಆದರ್ಶ ಆಗ್ತಾರ, ರಾಜಕಾರಣಿಗಳಿಗೂ ಆದರ್ಶ ಆಗ್ತಾರ, ದೊಡ್ಡ ದೊಡ್ಡ ಲೀಡರ್ಗಳಿಗೂ ಆದರ್ಶ ಆಗ್ತಾರ. ಪ್ರಭು ಶ್ರೀರಾಮರನ್ನ ಅನ್ವಯಿಯಾಗಿ ನಾವು ಇಟ್ಕೊಂಡ್ಬಿಟ್ಟಿವಿ ಅಂದ್ರ ಸಮಾಜವನ್ನ ಮೇಲೆತ್ತುವ ಕೆಲಸ ನಾವೆಲ್ಲರೂ ಮಾಡಬಹುದು. ಅಂತಹ ವ್ಯಕ್ತಿ ಈ ಊರೊಳಗೆ ಸದಾ ನಡೀತಾ ಇರ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.